ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾನೇ ಹೆಲ್ದಿಯಾಗಿರುವ ಮತ್ತೆ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪು ಕೊಡೋ ರಾಗಿ ಮುದ್ದೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಯಾರು ಬೇಕಾದ್ರೂ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬಹುದು. ತುಂಬಾನೇ ರುಚಿಯಾಗಿರುವ ಈ ಟ್ರೆಡಿಷನಲ್ ರೆಸಿಪಿ ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾದ್ರೆ ಬನ್ನಿ ರಾಗಿ ಮುದ್ದೆ ಸಾರು ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಾಲಕ್, ರಾಗಿ ಹಿಟ್ಟು, ಬೆಳ್ಳುಳ್ಳಿ, ತೊಗರಿಬೇಳೆ, ಟೊಮಾಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಮಸಾಲಾ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಫಸ್ಟ್ ಕುಕ್ಕರಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ಮತ್ತೆ 1 ಕಪ್ ಆಗುವಷ್ಟು ಟೊಮಾಟೊನ ಹಾಕ್ತಾ ಇದ್ದೀನಿ. 5ರಿಂದ 6 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಕೊತ್ತಂಬರಿ, ಪಾಲಕ್ಕು. ಇದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಮೇಲ್ಗಡೆ ಕ್ಲೋಸ್ ಮಾಡಿ ಇದನ್ನ ಗ್ಯಾಸ್ ಮೇಲೆ ಕುದಿಯೋಕೆ ಇಡಬೇಕು. 3 ಸೀಟಿ ಬರೋವರೆಗೂ ಇದನ್ನ ಕುದಿಸ್ಬೇಕು. ಇದು ಕುದಿಯೋವರೆಗೂ ನಾವು ರಾಗಿ ಮುದ್ದೆನ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ನೀರನ್ನ ಕುದಿಸ್ಬೇಕು. ನೀರು ಪೂರ್ತಿ ಎಸರು ಬರಬೇಕು, ಅಂದ್ರೆ ಈ ರೀತಿಯಾಗಿ ಗುಳ್ಳೆಗಳು ಬರಬೇಕು. ಪೂರ್ತಿಯಾಗಿ ನೀರು ಚೆನ್ನಾಗಿ ಕುದಿಸಿದ್ರೆ ಮಾತ್ರ ಮುದ್ದೆ ಚೆನ್ನಾಗಿ ಬರೋದು. 15 ನಿಮಿಷ ನೀರನ್ನ ಕುದಿಸಿ ಆಮೇಲೆ ಇದರಲ್ಲಿ ರಾಗಿ ಹಿಟ್ಟನ್ನ ಹಾಕೊಳ್ಬೇಕು. ಇವಾಗ ನಾನು ಇದರಲ್ಲಿ ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಕಟ್ಟಿಗೆಯಿಂದ ಈ ರೀತಿಯಾಗಿ ಸರಿಯಾಗಿ ತಿರುಗಿಸ್ಬೇಕು. ನೋಡಿ, ಈ ರೀತಿಯಾಗಿ ಗಟ್ಟಿ ಆಗ್ಬಿಡುತ್ತೆ. ನೀವು ನೀರ್ನ ಸರಿಯಾಗಿ ಕುದಿಸದೇ ಇದ್ರೆ ಇದು ಹಸಿ ಬಿಸಿ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀವು ನೀರ್ನ ಸರಿಯಾಗಿ ಕುದಿಸಿ ಎಸರು ಬರೆಯೋವರೆಗೂ ಕುದಿಸಿ ಆಮೇಲೆ ರಾಗಿ ಹಿಟ್ಟನ್ನ ನೀರಲ್ಲಿ ಹಾಕೊಳ್ಬೇಕು. ಇವಾಗ ಇದು ರೆಡಿ ಆಗಿದೆ. ಇದನ್ನ ಮುದ್ದೆ ಮಾಡೋಣ. ಸ್ವಲ್ಪ ಕೈಗೆ ನೀರ್ ಹಚ್ಚಿ ಇದನ್ನ ರೌಂಡ್ ಶೇಪ್ ಅಲ್ಲಿ ಮುದ್ದೆನ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ರೌಂಡ್ ಆಗಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಪ್ಲೇಟಿಗೆ ನೀರನ್ನ ಹಚ್ಚಿ ಈ ರೀತಿಯಾಗಿ ಸರಿಯಾಗಿ ರೌಂಡ್ ಶೇಪ್ ಅಲ್ಲಿ ಮುದ್ದೆನ ಮಾಡ್ಕೋಬೇಕು. ಎಣ್ಣೆ ಯೂಸ್ ಮಾಡಬೇಡಿ, ಸ್ವಲ್ಪ ನೀರನ್ನ ಯೂಸ್ ಮಾಡಿ ಅಷ್ಟೇ ಸಾಕು. ಇವಾಗ ಮುದ್ದೆ ರೆಡಿ ಆಗಿದೆ. ನಾವು ಮೊದಲೇ ಇಲ್ಲಿ ಬೇಳೆನ ಕುದಿಸೋಕೆ ಇಟ್ಟಿದ್ವಿ. 3 ಸೀಟಿ ಹೊಡೆದಿದೆ. ಇವಾಗ ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ ಇದು. ನೋಡಿ, ಇದು ಇವಾಗ ಪೂರ್ತಿಯಾಗಿ ಕುದ್ದಿದೆ. ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಇದರಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈಗ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ಈಗ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿಯಾಗಿ ಫ್ರೈ ಆದ್ಮೇಲೆ ಬೇಳೆನ ಇದರಲ್ಲಿ ಹಾಕೊಳ್ಬೇಕು. ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನು ಮಸಾಲಾ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಕೊತ್ತಂಬರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ 10ರಿಂದ 15 ನಿಮಿಷ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು 10ರಿಂದ 15 ನಿಮಿಷ ಕುದಿಸ್ಬೇಕು. ಈಗ ಇದ್ರ ಮೇಲ್ಗಡೆ ಮುಚ್ಚಿ 10ರಿಂದ 15 ನಿಮಿಷ ಕುದಿಸ್ಬೇಕು. ಇವಾಗ 15 ನಿಮಿಷ ಆಗಿದೆ. ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಸಾರು ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೇನೆ. ಎಲ್ರಿಗೂ ಇಷ್ಟವಾಗುವ ಮತ್ತೆ ಬೇಸಿಗೆ ಕಾಲದಲ್ಲಂತೂ ತುಂಬಾನೇ ತಂಪು ಕೊಡುವ ಮುದ್ದೆ ಸಾರು ರೆಡಿಯಾಗಿದೆ. ಖಂಡಿತ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ. ಅದು ಬೇಸಿಗೆ ಕಾಲದಲ್ಲಂತೂ ಹೇಳಿ ಮಾಡಿಸಿರುವ ರೆಸಿಪಿ ಇದು. ಅದಕ್ಕೆ ನೀವು ಒಂದ್ಸಾರಿ ಖಂಡಿತ ಟ್ರೈ ಮಾಡಿ ಮತ್ತೆ ನಮಗೆ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.